ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು? ಅಲ್ಲ ಗೆಳೆಯ, ನೀನು ಹೋಗಿ ಜಯದೇವ್ಗೆ ಅಷ್ಟು ಬೈದು ಬಂದಿದ್ಯಾ, ಆದ್ರೂ ಬದಲಾಗಿಲ್ವಲ್ಲ ಅವನು. ಬದಲಾಗಲ್ಲ ಬಿಡು. ನೀನೇನು ತಲೆ ಕೆಡಿಸ್ಕೋಬೇಡ. ಡೈವರ್ಸ್ ಏನು ತಗೊಳ್ಳೋದ ಬೇಡ ಕಣ. ಹಂಗೆ ಮದುವೆ ಮಾಡ್ಬಿಡು. ನಿನಗಿರೋ ಕಾಂಟ್ಯಾಕ್ಟ್ಗೆ ಇನ್ಫ್ಲೂಯೆನ್ಸ್ಗೆ ಅವನ್ನೆಲ್ಲ ಒಂದು ಲೆಕ್ಕನೇನ ಮದುವೆ ಮಾಡ್ಬಿಡು. ಇದು ಏನು ಸೈನ್ ಹಾಕ್ಲಿಲ್ವಾ? ಗೆಳೆಯ, ನಾನು ಹೇಳಿದ್ನಲ್ಲ, ಡೈವರ್ಸ್ಗೆ ಅಪ್ಲೈ ಮಾಡೋದು ಬೇಡ, ಹಾಗೆ ಮದುವೆ ಮಾಡ್ಬೇಡ ಕಣ. ಅಲ್ಲ ಕಣ, ಮನುಷ್ಯನೇನವಲ್ಲೇ ಕಂಡೋರ್ ಮನೆಗೆ ಬೆಂಕಿ ಇಟ್ಟು ಚಳಿ ಕಾಯಿಸ್ಕೊಳ್ಳೋ ಜನ್ಮ ಒಂದು. ಅವ್ ಏನಂದ ಅಂತ ಸರಿಯಾಗಿ ಹೇಳ ಹೋಗ್ಲಿ. ತುಂಬಾ ಕಷ್ಟ ಆಗುತ್ತೆ ಗೆಳೆಯ. ಅವನು ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಬೇಕು ಅಂದ್ರೆ ನಿಮ್ಮ ಅಪ್ಪನ ಸಮಾಧಿ ಇದೆಯಲ್ಲ, ಆ ಜಾಗ ಅವನ ಹೆಸರಿಗೆ ಬರ್ಕೊಡ್ಬೇಕಂತೆ. ನಮ್ಮಪ್ಪನ ಸಮಾಧಿ ಜಾಗ ಕೇಳದ? ಹೆಂಗೋ ಕೊಡಕ್ಕಾಗುತ್ತೆ? ಅಲ್ಲ, ನಿನ್ ಸೆಂಟಿಮೆಂಟ್ಗೆ ಒಂದು ಸ್ವಲ್ಪನೂ ಬೆಲೆನೇ ಇಲ್ವಾ? ಜನ್ಮನ ಒಂದು ಮನುಷ್ಯನ, ಅವನು ರಾಕ್ಷಸ. ಕೊಡ್ಲಿಲ್ಲ ಅಂತಂದ್ರೆ ಡೈವರ್ಸ್ ಪೇಪರ್ ಸೈನ್ ಹಾಕಲ್ವಂತೆ, ಅವಳಿಗೆ ಮದುವೆ ಆಗಕ್ ಬಿಡಲ್ವಂತೆ. ಛತ್ರಕ್ಕೆ ಬಂದು ಗಲಾಟೆ ಮಾಡ್ತೀನಿ, ಎಲ್ಲರೆದ್ರಿಗೂ ಮಾನ ಮರ್ಯಾದೆ ತೆಗಿತೀನಿ, ಅವಳು ತಲೆ ಎತ್ಕೊಂಡು ಓಡಾಡಬಾರ್ದು ಹಂಗ್ ಮಾಡ್ತೀನಿ, ಅದು ಇದು ಅಂತ ಬಾಯಿಗೆ ಬಂದಂಗ್ ಮಾತಾಡ್ತಾ ಕಣೋ. ಅದನ್ನ ಕೇಳಕ್ಕೆ ಸಹಾಯ ಆಯ್ತು ನನ್ಗೆ. ಹೇಳಕ್ಕಾಗಲ್ಲ ಬಿಡೋದಲ್ಲ. ಅವನು ವರ್ಸ್ಟ್ ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ ವರ್ಸ್ಟ್ ಅಂತ ಗೊತ್ತಿರ್ಲಿಲ್ಲ. ಅವನೆಂತ ಕ್ರಿಮಿ ಅಂತ ಮತ್ತೆ ತೋರಿಸ್ಬಿಟ್ಟ ಕಣ. ಅವನಿಗೆ ಸೆಂಟಿಮೆಂಟು, ಭಾವನೆಗಳು, ಇದಕ್ಕೆಲ್ಲ ಜಾಗನೇ ಇಲ್ಲ ಅವನ ಲೈಫಲ್ಲಿ. ಹುಟ್ಟು ಅವನಿಗೇನೋ ಅವನ ಕೆಲಸ ಆಗ್ಬೇಕು, ಪಕ್ಕ ಸ್ವಾರ್ಥಿ ಅವನು. ಅವನು ಈ ಮಟ್ಟಕ್ಕೆ ಹಿಡಿಬೋದು ಅಂತ ಅಂದಾಜಿತ್ತು. ಅವನು ಈ ಜನ್ಮದಲ್ಲಿ ಸರಿ ಹೋಗಲ್ಲ ಕಣ. ಬಟ್ ಇವಾಗ ಏನ್ ಮಾಡೋದು? ಇದು ಮಲ್ಲಿ ಜೀವನ ಕಣ. ನಾವು ಆ ಆಂಗಲಲ್ಲಿ ಯೋಚನೆ ಮಾಡ್ಬೇಕಲ್ವಾ? ಇಂಥ ಸಂದಿಗ್ಧ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದೀವು. ಗೆಳೆಯ, ಈಗ ಅತ್ತಿಗೆ ಕೇಳಿದ್ರು ಏನಂತ ಹೇಳೋದು? ನನಗಂತೂ ಅವ್ರನ್ನ ಫೇಸ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಗೆಳೆಯ ಪ್ಲೀಸ್, ನೀನೇ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ. ನಾ ಬರ್ತೀನಿ ಸರ್, ಕೆಲಸ ಆಯ್ತು. ಅವರಲ್ಲಿ ಕಾಫಿ ಕೇಳ. ಏನಾಯ್ತಂತೆ? ಅವನೇನ್ ಮನುಷ್ಯತ್ವ ಪದದ ಅರ್ಥನಾದ್ರೂ ಗೊತ್ತಿದೆ ಅಂತ ಅವನಿಗೆ? ಯಾರಪ್ಪನ ಆಸ್ತಿ ಅಂತ ಅದನ್ನ ಬೇಕು ಅಂತ ಕೇಳ್ತಿದ್ದಾನ ಅವನು? ಯಾವ ಮುಖ ಇಟ್ಕೊಂಡು ಕೇಳ್ತಿದ್ದಾನೆ? ಅಲ್ಲ, ದುಷ್ಟತನಕ್ಕೂ ಒಂದು ಕೊನೆ ಅಂತ ಇರ್ಬೇಕು. ಮನುಷ್ಯ ಅಲ್ಲ ಅವನು. ಹೌದಮ್ಮ, ಇಂಥವ್ರು ಇನ್ನೊಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ಸ್ವಾರ್ಥ. ನಿಜಕ್ಕೂ ಇಂಥವ್ರು ಇದ್ದಾರೆ ಅಂದ್ರೇನೆ ಆಶ್ಚರ್ಯ ಆಗುತ್ತೆ, ಭಯ ಆಗುತ್ತೆ. ಇಂಥವ್ರ ಮಧ್ಯೆ ನನ್ನ ಗೆಳೆಯ ಇದ್ನಲ್ಲಮ್ಮ, ಡೇಂಜರ್ಗಳವರು. ಎಷ್ಟು ಧೈರ್ಯ ಇದ್ರೆ ಹೀಗೆ ಕೇಳ್ತಾನ ಅವನು? ನನ್ನ ಗಂಡ, ನನ್ನ ಮಗ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ ಇದು. ಅದನ್ನ ಯಾಕೆ ಅವ್ರಿಗೆ ಕೊಡ್ಬೇಕು? ಅವ್ನು ಏನ್ ಮಾಡಿದಾನಂತ ಕೊಡ್ಬೇಕು? ಮೊದ್ಲಿಂದು ಇಂಥದ್ದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅವರು. ಆ ಮಹತ ಏನ್ ಮಗ ಅಂತ ಹೆತ್ತಿದಳೋ ಅವನ, ಏನ್ ಬುದ್ಧಿ ಕಲಿಸಿದಳೋ ಅವನಿಗೆ. ಬರೀ ರಾಕ್ಷಸನ ಗುಣ ಇದೆ ಅವನಲ್ಲಿ. ಮನುಷ್ಯತ್ವ ಅನ್ನೋದು ಎಳ್ಳಷ್ಟು ಇಲ್ಲ. ನನ್ನ ಮಗ ಅವನಿಗೆ ಏನ್ ಅನ್ಯಾಯ ಮಾಡಿದ್ದಾನೆ, ಅವನನ್ನ ಕಂಡ್ರೆ ಯಾಕೆ ಅವ್ರಿಗಷ್ಟು ದ್ವೇಷ ಅನ್ನೋದು ನನಗೆ ಇವತ್ತಿನವರೆಗೂ ಅರ್ಥ ಆಗ್ತಿಲ್ಲ. ಅವನ ಹತ್ರ ಏನೇನಿದೆಯೋ ಅದನ್ನೆಲ್ಲ ಕಿತ್ತು ತಿಂದಿದ್ದಾರೆ. ಅದ್ ಸಾಲದು ಅಂತ ಈಗ ಸತ್ತು ಮಲಗಿರೋ ನನ್ನ ಗಂಡನ ಸಮಾಧಿ ಮೇಲೆ ಅವ್ರು ಕಣ್ಣು ಬಿದ್ದಿದೆ. ಎಂತ ನಾಲಾಯಕ್ರಿ! ಏನು ಹೇಳಬೇಕು ಇಂಥವ್ರಿಗೆ? ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದೀರಾ? ನೀವು ಈ ರೀತಿ ಕೋಪ ಮಾಡ್ಕೊಂಡಿರೋದನ್ನ ನಾವಿದೇ ಮೊದಲನೇ ಸಲ ನೋಡ್ತಾ ಇರೋದು. ಇದು ಕೋಪ ಅಲ್ಲ, ಸಂಕಟ. ಅಪರ್ಣ, ಸಂಕಟ ಆಗ್ತಿದೆ ನನಗೆ.
ಆಡ್ತಿರೋದೆಲ್ಲ ನೋಡಿದ್ರೆ ಇವರು ಮನುಷ್ಯ ರೂಪದಲ್ಲಿರೋ ರಾಕ್ಷಸರು, ನರಹಂತಕರು. ಸಮಾಧಾನ ಮಾಡ್ಕೋ ಭಾಗ್ಯ. ಪ್ರಪಂಚ ಅಂದಮೇಲೆ ಎಲ್ಲ ಥರದ ಜನನೂ ಇರ್ತಾರಲ್ವಾ. ನಮ್ಮ ಮನೆಯಲ್ಲಿ ಹುಟ್ಟಿರೋ ಕೆಟ್ಟ ಕ್ರಿಮಿ ಅವನು. ಕರೆಕ್ಟಾಗಿ ಹೇಳಿದ್ರಿ. ಇವನು ಕೆಟ್ಟ ಕ್ರಿಮಿನಿ, ರಕ್ತ ಹೀರೋ ಜಿಗಣೆ ಅವನು. ಇವ್ರಿಗಿಂತ ಜಿಗಣೆನೇ ಎಷ್ಟು ವಾಸಿ. ತನಗೆ ಎಷ್ಟು ಬೇಕೋ ಅಷ್ಟೇ ರಕ್ತನ ಹೀರುತ್ತೆ, ಅಲ್ಲಿಗೆ ತೃಪ್ತಿ ಪಟ್ಕೊಳ್ಳುತ್ತೆ, ಬಿದ್ದೋಗುತ್ತೆ. ಇವ್ರು ಹಾಗಲ್ಲ, ಇನ್ನೂ ಬೇಕು ಅಂತ ಹಪ್ಪಿಸ್ತಿರ್ತಾರೆ. ನನ್ನ ಮಗನ್ನ ಜೀವನ ತುಂಬಾ ಬರೀ ರಕ್ತ ಹೀರೋದೇ ಮಾಡಿದ್ದಾರೆ. ಇದ್ರ ಬಗ್ಗೆ ಅಸಹ್ಯ ಆಗುತ್ತೆ ಇಂಥ ಜನರನ್ನ ನೋಡೋದಕ್ಕೆ. ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು. ಇದಕ್ಕೆಲ್ಲ ಮೂಲ ಶಕುಂತಲ. ಅವಳನ್ನ ತರಾಟೆಗೆ ತಗೊಂಡ್ರೆ ಇದೆಲ್ಲ ಸರಿ ಹೋಗುತ್ತೆ. ಎಲ್ಲಿ ಬಿಸಿ ಮುಟ್ಟಿಸ್ಬೇಕೋ ಅಲ್ಲಿ ಬಿಸಿ ಮುಟ್ಟಿಸಿದ್ರೇನೆ ಎಲ್ಲ ಒಂದು ಹದಕ್ಕೆ ಬರುತ್ತೆ. ಸುಮ್ಮನೆ ಇದ್ರೆ ಆಗಲ್ಲ. ನಾನು ಅವಳಿಗೆ ಈಗಲೇ ಫೋನ್ ಮಾಡ್ತೀನಿ. ಭಾಗ್ಯ ನಿಂತ್ಕೋ. ಏನ್ ಮಾಡಕ್ ಹೊರಟಿದ್ಯಾ? ಅಮ್ಮ, ನೀವು ನನ್ನನ್ನು ತಡಿಬೇಡಿ, ನಾನೀಗ ಅವಳ ಹತ್ರ ಮಾತಾಡ್ಲೇಬೇಕು. ಭಾಗ್ಯ ಏನಾಗಿದೆ ಇವತ್ತು ನಿನಗೆ? ನೀನ ಈ ರೀತಿ ಮಾತಾಡ್ತಾ ಇರೋದು? ಸ್ವಲ್ಪ ಸಮಾಧಾನ ಮಾಡ್ಕೊ. ಕೋಪದಲ್ಲಿ ಮೂಗು ಕೊಯ್ಕೊಂಡ್ರು ಅನ್ನೋ ಹಾಗೆ ದುಡುಕಿ ಯಾವ ತಪ್ಪು ಮಾಡಕ್ ಹೋಗ್ಬೇಡ. ಅಮ್ಮ, ನಾವು ಸುಮ್ಮನೆ ಇದ್ರು ಅವ್ರು ಸುಮ್ಮನೆ ಇರ್ಬೇಕಲ್ಲಮ್ಮ. ಯಾಕೆ ಸುಮ್ಮನೆ ಇರಲ್ಲ? ನೋಡು, ನೀನ್ ಟೆನ್ಷನ್ ಮಾಡ್ಕೊಂಡ್ರೆ ಗುಂಡನು ಟೆನ್ಷನ್ ಮಾಡ್ಕೋತಾನೆ. ಆಮೇಲೆ ನಮಗೆಲ್ಲ ಟೆನ್ಷನ್ ಶುರು ಆಗುತ್ತೆ. ಅವರ ಉದ್ದೇಶನೇ ಇದು, ನಮಗೆಲ್ಲ ಟೆನ್ಷನ್ ಕೊಟ್ಟು ನಮ್ಮ ಮನಸ್ಸಿನ ನೆಮ್ಮದಿಗೆ ಕಲ್ಲು ಹಾಕ್ಬೇಕನ್ನೋದೇ ಅವ್ರ ಉದ್ದೇಶ. ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ? ಇದು ಅದೇ ತರ. ಆದ್ರೆ ಇದು ಬರೀ ನಾಯಲ್ಲ, ಹುಚ್ಚು ನಾಯಿ. ಯಾವಾಗ ಏನ್ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ. ಕಂಡಿದ್ದೀನಿ ಬಿಡೋ ಆಪ್ತ ಮಿತ್ರ. ಅವನು ಹುಚ್ಚು ನಾಯಿ ಆದ್ರೆ ಆ ಹುಚ್ಚು ನಾಯಿನ ಬಲೆ ಹಾಕಿ ಹೇಗೆ ಹಿಡಿಬೇಕು ಅನ್ನೋದು ನನ್ನ ಮೊಮ್ಮಗ ಗುಂಡುಗೆ ಚೆನ್ನಾಗಿ ಗೊತ್ತು. ಅವನ್ ಸಿಡಿದೆದ್ರೆ ಸಿಡಿಗುಂಡಂತರ. ಅವನ್ ಸಮಾಧಾನವಾಗಿದ್ದಾನೆ ಅಂದ ಮಾತ್ರಕ್ಕೆ ಅವನಿಗೇನು ಗೊತ್ತಿಲ್ಲ, ಅವನಿಗೆ ಶಕ್ತಿನೇ ಇಲ್ಲ ಅಂತ ಅಲ್ಲ. ನೋಡ್ಭಾಗ್ಯ, ಅವನ ಶಕ್ತಿನೇ ನೀನು ಮೊದಲು ಸಮಾಧಾನವಾಗಿರು. ಯಾವುದೇ ಕಾರಣಕ್ಕೂ ನೀನೇನೋ ಮಾಡಕ್ ಹೋಗಿ ಏನೋ ಆಗೋದು ಬೇಡ. ನಿನ್ನ ಮಗನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ? ಅವನಿಗೂ ಸ್ವಲ್ಪ ಸಮಯ ಕೊಡು, ಅವನೇ ಎಲ್ಲ ನಿಭಾಯಿಸ್ತಾನೆ. ನನ್ನ ಮೊಮ್ಮಗ ಗುಂಡು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಅವನಿಗೆ ತೂಗೋದು ಗೊತ್ತು, ತಟ್ಟೋದು ಗೊತ್ತು. ನೀನ್ ನೆಮ್ಮದಿಯಾಗಿರು, ಸಮಾಧಾನವಾಗಿರು.